ನಮಸ್ಕಾರ ಎಲ್ಲ ಒಂದು ರೈತ ಬಾಂಧವರಿಗೆ. ನಾನು ಎಂ ಡಿ ಪಾಟೀಲ್ ವಿವಾ ಮಠದಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ನಾವು ಮತ್ತು ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಆಗಿರ್ತಕ್ಕಂಥ ನಾಯ್ಕರ್ ಸರು ಮತ್ತು ವಿವಾ ಮಠ ಕಂಪನಿಯ ಡೈಮಂಡ್ ಆಗಿರ್ತಕ್ಕಂಥ ಶಿವು ಅಳಗೋಡಿ ಸರು, ಆನಂತರ ಮಲ್ಲಿಕಾರ್ಜುನ್ ಬೆಟಗೇರಿ ಸರು, ಮಲ್ಲಿಕಾರ್ಜುನ್ ಹೊಸೂರು ಸರು, ನಮ್ಮ ಈ ಒಂದು ಸತ್ತಿಗೇರಿ ಗ್ರಾಮದ ಯರಗಟ್ಟಿ ತಾಲೂಕಿನ ಸತ್ತಿಗೇರಿ ಗ್ರಾಮದ ನಮ್ಮ ಅಜ್ಜಾರ ಹೊಲಕ್ಕೆ ಬಂದೇವಿ. ಈಗ ರೈತರ ಹೊಲಕ್ಕೆ ಬಂದೇವಿ. ಇಡೀ ರೈತ ಬಾಂಧವರು ನೋಡ್ಬೇಕು. ನಾ ಸ್ವತಃ ಅಜ್ಜಾರನ್ನ ಮಾತಾಡಿಸ್ತೇನೆ. ನಮಸ್ಕಾರ ಅಜ್ಜಾರ. ನಮಸ್ಕಾರ ಸರ್. ತಮ್ಮ ಹೆಸರು ಏನಂದ್ರಿ? ಜೋರಾಗಿ ಹೇಳ್ರಿ. ಶ್ರೀಕಾಂತಯ್ಯ ರಾಚಯ್ಯ ಮಠಪತ್ರಿ. ಶ್ರೀಕಾಂತಯ್ಯ ರಾಚಯ್ಯ ಮಠಪತಿ, ಸಾಕಿನ ಸತ್ತಿಗೇರಿ, ಯರಗಟ್ಟಿ ತಾಲೂಕನ್ರಿ? ಯರಗಟ್ಟಿ ತಾಲೂಕ. ಈಗ ಅಜ್ಜಾರ ನಾವು ನಿಮ್ದು ಒಂದು ಇದನ್ನ ಪ್ಲಾಟ್ ನೋಡಕ್ ಬಂದೇವಿ. ಈ ಕಬ್ಬಿನ ಬೆಳೆ, ಈ ಕಬ್ಬಿನ ಬೆಳೆ ಎಷ್ಟು ತಿಂಗಳದೈತಿ? ಇದಕ್ಕೆ ನಮ್ಮ ವಿವಾ ಮಠ ಕಂಪನಿ ಪ್ರಾಡಕ್ಟ್ ಎಷ್ಟು ಸಲ ಹಾಕಿರಿ? ಈ ನಾ ಕಬ್ಬು ನಾಟಿ ಮಾಡಿ 4 ತಿಂಗಳು ಮುಗ್ದ ಸರ್. ಹ್ಞೂ 4 ತಿಂಗಳ ಮೊದಲು ಸ್ವಲ್ಪ ತೊಂದ್ರೆ ಆಯ್ತು ಸರ್. ನಮ್ಮ ಮಸ್ತಿಸ್ತಿಂದ ಉಳ್ಳಾಗಡ್ಡಿ ಹಾಕಿ ತೊಂದರೆ ಆಗಿ ಸ್ವಲ್ಪ ಇತ್ತಾತ್ರಿ. ಹ್ಞೂ ರೀ ಸರ್. ಆಮ್ಯಾಲ್ರಿ ಇದಕ್ಕೆ ಡೆವಲಪರ್ 3 ಸಲ ಮಾಡಿದ್ರಿ ಸರ್. ಓಕೆ ರೀ, ಕರೆಕ್ಟ್. ಹಿಂಗು ಮತ್ತು ಗ್ರೂತ್ ಅದನ್ನು 3 ಸಲ ಸ್ಪ್ರೇ ಮಾಡಿದ್ರು. ಮೊದಲು ಡ್ರಿಂಚಿಂಗ್ ಮಾಡಿದ್ರು. ಹ್ಞೂ ರೀ. ಆಮೇಲೆ ಜೀವಾಮೃತ ಗೋಕೃಪ ಅಂತ ಅವ್ನು ನನ್ನ ಸಾವಿ ಆಕಳ ಮಾಡಿದ್ರೆ ಅದನ್ನು ಮಾಡಿದನು ಸರ್. ನಾ ಭಾಳ ಚಲೋ ಆತ್ರಿ. ಈಗ ಆ ರಸಾಯನ ಮಾಡಿದ್ದಕ್ಕೆ ಇದಕ್ಕೆ ಏನಾರ ರಸಾಯನ ಭಯಂಕರ ಬಂದಿರಿ ಸರ್. ನಾ ಯಾವಾಗೂ ಉತ್ಪನ್ನ ರಸಾಯನ ರಾಸಾಯನಿಕ ಗೊಬ್ಬರ ಹಾಕಿ ಎಂದು ಬೆಳಿ ತೆಗದಿಲ್ರಿ. ಹೌದಲ್ರಿ? ನಾ 3 ವರ್ಷ ಆತ್ ಮಾಡಾಕತ್ರಿ. ಸ್ವಲ್ಪ ರಾಸಾಯನಿಕ ಬೆಳೆಸ್ತಿದ್ರಿ 10% ರೀ. ಈ ಸಲ ಮುಕ್ತ ಮಾಡಿದನ್ರಿ ಸರ್. ಅನಂತ ಧನ್ಯವಾದಗಳು. ಮಾಡಿ ನೋಡುವಂತ ಮಾಡಿದನ್ರಿ. ನೋಡ್ಬೇಕು. ಇಡೀ ಎಲ್ಲ ನಮ್ಮ ರೈತ ಬಾಂಧವರು, ನಮ್ಮ ಅಜ್ಜಾರ್ ಹೇಳ್ತಾರೋ, ಒಟ್ಟ ರಸಾಯನ ಮುಕ್ತ ವೈಯಕ್ತಿಕವಾಗಿ ಮನಸ್ಸಿನಿಂದ ಮಾಡ್ಯಾರಂದ್ರೆ ಈ ರೈತರಂತೆ ಇನ್ನುಳಿದ ರೈತರು ಯಾಕೆ ಮಾಡಬಾರ್ದು? ಅದಕ್ಕೆ ನಮ್ಮ ಕಂಪನಿಯ ಎಂ ಡಿ ಸರ್ ಆಗಿರ್ತಕ್ಕಂಥ ವಿಜಯಗುಂಡ ಸರ್ ಕನಸು ಏನೈತಪ್ಪ ಅಂತಂದ್ರೆ, ವಿಷಮುಕ್ತ ಭೂಮಿ, ರೋಗ ಮುಕ್ತ ಭಾರತ. ಈ ಅಭಿಯಾನದೊಳಗೆ ಇಡೀ ನಮ್ಮ ರೈತ ಬಾಂಧವರು ಬಂದ್ರೆ ನೆಕ್ಕಿ ಏನಾಗ್ತದಪ್ಪ ಅಂತಂದ್ರೆ ಭೂಮಿ ವಿಷ ಹೋಗ್ತತಿ ಮತ್ತು ರೋಗ ಮುಕ್ತ ಆಗ್ತೈತೆ ಅಂತ ಹೇಳಿ ಕೇಳ್ತೀನಿ. ಅದ್ರ ಜೊತೆಗೆ ಮತ್ತಿಷ್ಟು ಜನ ನೋಡಕ್ ಬಂದಾರೋ ಅವ್ರನ್ನೊಂದು ಹೆಸರು ಕೇಳ್ತೀನಿ. ನಮಸ್ಕಾರ ಸರ್, ತಮ್ಮ ಹೆಸರು ಏನಂದ್ರಿ? ಶಿವಾನಂದ್ ಕರ್ಲಿಂಗಪ್ಪನವ್ರು. ಶಿವಾನಂದ್ ಕರ್ಲಿಂಗಪ್ಪನವ್ರು, ಹೌದಲ್ರಿ? ಇದನ್ನ ನೋಡಕ್ ಬಂದಿರಿ ಸರ್ ನೀವು. ಇದನ್ನ ನೋಡೋದಕ್ಕ ಇನ್ನು ರಸಾಯನ ಹಾಕಿದಕ್ಕೆ ಹೆಂಗ್ ಅನಿಸ್ತದ ಸರ್ ನಿಮ್ಗೆ? ಇನ್ನು ನಾವು ಈಗ ಇಷ್ಟು ದಿವಸ ಆದ್ರೂ ರಸಾಯನ ಗೊಬ್ಬರನ ಹಾಕಿದ್ವಿ. ಈಗ 2 ವರ್ಷ ರೀ. ಖರೆ ಸರ್. ಈಗ 2 ವರ್ಷದ ಮುಂಚೆ ಅಂತೂ ನಾವ್ ಏನ್ ಮಾಡಿದ್ವಿ, ಬರೀ ಸಗಣಿ ಗೊಬ್ಬರದಿಂದ ಉಪಯೋಗ ಮಾಡಿದ್ವಿ. ಬರೋಬರಿ ಸರ್. ಅವಾಗ ಸಗಣಿ ಗೊಬ್ಬರ ಹಾಕಿದಾಗಿನ ಪೀಕನ ಅದು ಚೇಂಜ್ ಬರ್ತೈತ್ರಿ. ಈಗ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದನೇ ಈಗ ಪೀಕ್ ಕಡಿಮೆ ಬರ್ತೈತ್ರಿ, ಇಳುವರಿ. ಬರೋಬರಿ ಸರ್, ಕರೆಕ್ಟ್. ಈಗ ನಾವು ಅದಕ್ಕೋಸ್ಕರ ಏನ್ ಮಾಡೋದ್ರಿ, ಈಗ ನಾವು ಇದನ್ನ ರಾಸಾಯನಿಕ ಗೊಬ್ಬರನ ಅದನ್ನ ಬಿಟ್ಟು ಬಿಡ್ಬೇಕಂತ ವಿಚಾರ ಮಾಡಿದ್ವಿ. ಇದನ್ನ ನೋಡಿದ ಮೇಲೆ ನಿಮಗೆ ಅನ್ಸಲ್ ಸರ್. ಇನ್ನುಳಿದ ರೈತರಿಗೆ ನೀವು ಹೇಳ್ತೀವಿ, ನಾವು ಅವರಿಗೆಲ್ಲ ಸಲಹೆ ಕೊಡ್ತೀವ್ರಿ. ಬಹಳ ಅನಂತ ಧನ್ಯವಾದ. ಈ ನಮ್ಮ ಪ್ರಾಡಕ್ಟ್ ಬಳಸಿದ ನಂತರ ಸರ್ ಹೆಂಗ ಅನ್ಸಿತ್ ಕಬ್ರಿ? ನಿಮ್ಗೆ ಏನ್ ಬದಲಾವಣೆ ಆಗೈತೆ ಸರ್? ನಮ್ಮ ನಾನು ಸರಸಾಲ್ರಿ ಈ ಮೋದಿ ಕೇರ್ ಬಳಕೆ ಮಾಡಿದೀನಿ ಸರ್. ಡಾಕ್ಟರ್ ಸಾಯಿಲ್ ಬಳಕೆ ಮಾಡಿರಿ. ಅವೆಲ್ಲ ಮೊದಲು 1 ವರ್ಷ 2 ವರ್ಷ ಚಲೋ ಬಂದ್ರು. ಆಮೇಲೆ ಯಾಕೋ ಕೆಲಸ ಕೊಡದಿಲ್ರಿ ಅವ್ ಸರ್. ಆಮೇಲೆ ಮಾತ್ರ ರಾಸಾಯನಿಕ ನಾವು ಮರಳಿ ಬರ್ಬೇಕಾದ್ ಸರ್. ಬಂದು ಮೇಲೆ ನನಗೆ ಸಾಕಷ್ಟು ತೊಂದ್ರೆ ಆಯ್ತು ಸರ್. ಅದರಿಂದ ಏನು ಭೂಮಿ ಸಿಕ್ಕಾಪಟ್ಟಿ ಬಿರುಸ ಆಯ್ತ್ರಿ. ಟ್ರಾಕ್ಟರ್ ಬಂದ್ರ ಅದ್ರ ಗಳಿ ಹಾಯಂಗಿಲ್ರಿ. ಆ ರೀತಿಯಾಗ ಹಾಕೈತ್ರಿ. ಹೊಲ್ದಾಗ ನಡಿಯಾಕ್ ಬರಂಗಿಲ್ರಿ. ಏನಾದ್ರೂ ಇಳುವರಿ ಒಟ್ಟ ಬರೋದಿಲ್ಲ ನನಗೆ. 1 ಎಕರೆ ಪ್ರಯತ್ನ ಮಾಡಿ ಸಾರ್ವಜನಿಕ ಪೊಟ್ಯಾಶ್ 3 ಸರಿಯಾಗಿ ಹಾಕಿನ್ರಿ. ಸಾರ್ವಜನಿಕ 3 ಹಾಕಿನ್ರಿ. ಹಾಕಿದ್ರು ಸರ್ ಯಾವ್ದು ಪ್ರಯೋಜನ ಈಗ ನಮ್ಮದು ಬಳಸಿದ ನಂತರ ನಿಮ್ಗೆ ಚಲೋ ಅನ್ಸಿದ್ರೆ ಸರ್? ಇದನ್ನ ಬಳಸಿದ ಅಗ್ದಿ ಫಸ್ಟ್ ಕ್ಲಾಸ್ ರೀ ಸರ್. ಫಸ್ಟ್ ಕ್ಲಾಸ್. ಈಗ ನೋಡ್ರಿ ಎಷ್ಟು ಹಸಿರು ಮರಿ ಸಂಖ್ಯೆ ಎಷ್ಟಾಗ್ಯಾವ ಅಂತಾರೆ ಸರ್? ಅದ್ರೊಳಗಡೆ ಸಂಖ್ಯೆ ನನಗೆ ಹೆಚ್ಚದಾವ್ ಸರ್. ಈಗ ಹೆಚ್ಚಿಗೆ ಸಂಖ್ಯೆ ಶಾಸ್ತ್ರ ಅವನ್ ಏನ್ ನಿಮ್ಮ ಒಂದು ಅಂದಾಜು ಇದ್ರಾಗ ಮರಿಗಳು ಎಷ್ಟಿರ್ಬೋದ್ರ ಸರ್ ಅದ್ರಾಗ? ಸರ್ 1 2 3 4 5 6 7 8 9 10 11 12 13 14 15 16 20 ಮರಿ ಅದಾವ. ಜಾಸ್ತಿ ಅದ ಸರ್. ಗ್ರೇಟ್ ಸರ್, ಗ್ರೇಟ್ ಸರ್. ಆ ಮರಿಗಳ ಬಡ್ಡಿ ನೋಡ್ಬೇಕು ಸರ್. ಮರಿಗಳ ಗಡ್ಡಿ ಕೂಡ ಗಣಿಕೆ ಸೈಜ್ ನೋಡ್ಬೇಕು ಸರ್. ಇಡೀ ಎಲ್ಲವೂ ದಪ್ಪಾಗ್ಯ. ಎಷ್ಟು ತಿಂಗಳ ಕಬ್ಬು ಐತ್ರಿ ಸರ್? ಟೋಟಲ್ 4 ತಿಂಗಳ ಕಬ್ಬು ಐತಿ. ಓಕೆ, ಎಷ್ಟು ಡೋಸ್ ಮಾಡಿದ್ರಿ ನಮ್ದು ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್? 3 ಸಲ ಕೊಟ್ಟಿನಿ ಸರ್. 3 ಡೋಸ್ ಕೊಟ್ಟಿರಿ ಒಟ್ಟಿನಲ್ಲಿ. ಓಕೆ, ನಿಮ್ಗೆ ಯಾರು ಕೂಡ ಹೇಳಿದ್ರು ಸರ್? ಅದನ್ನ ಯಾರು ಪರಿಚಯ ಮಾಡಿಸಿದ್ರು? ನಾಯ್ಕರ್ ಸರ್, ನಿಮ್ಗೆ ಹೆಂಗ್ ಅನ್ಸತ್ತ ಕೊಟ್ಟ ಮೇಲೆ ಇದನ್ನ?
ಸರ್ ನಾ ಕೊಡಾಕ್ ಬಂದಾಗ ಕಬ್ಬು ನೋಡ್ರಿ ಸರ್ ಎಸ್ ಸರ್ ಈಗ ನನಗೆ ಬರ್ತೈತೋ ಇಲ್ಲೋ ಕೊಡ್ನೋ ಬ್ಯಾಡೋ ಬರ್ತೈತೆ ಅಂತೇಳಿ ವಿಚಾರ ಮಾಡಿ ಸರ್ Yes, sir. ಕೊನೆಗೂ ಅವ್ರ ಗುರುಗಳು ನಮ್ಮ ಮೊದಲನೇ ಇಲ್ಲ ಕಲ್ತಾವ್ರ ಸರ್ ಎಸ್ ಸರ್ ನಾಯಕಲ್ ಸಾಹೇಬ್ರ ನಾವ್ ಏನೇನ ಕೊಡ್ರಿ ನಾನ್ ಮಾರೇ ಮಾಡ್ತೀನಿ ಅಂತಂದ್ರೆ ಆ ವಿಶ್ವಾಸ ಮೇಲೆ ಕೊಟ್ಟೆ ಸರ್ ಓಕೆ ಆ ಪ್ರಕಾರ ನಾನು ಇಲ್ಲಿ ಲಾಸ್ಟ್ ವೀಕ್ ಬಂದೆ ಸರ್ ಹ್ಮ್ ಅದಕ್ಕೆ ನಾ ಹಂಚ್ಕೊಂತ ಬಂದೆ ಸರ್ ಯಾಕೆ ಹೇಳ್ರಿ ರಿಸಲ್ಟ್ ಬಂದೈತಿಲ್ಲ ಅಂತ ಬಂದತ್ತೆ ಇಲ್ಲೋ ರೊಕ್ಕ ಇಸ್ಕೊಂಡು ಕೊಟ್ಟು ಹೋಗಿನಿ ಅಂತೇಳಿ ಬಂದೆ ಮೊದಲ ಅವ್ರ ಮನೆಗೆ ಹೋಗ್ಲಿ ಸರ್ ನಾ ಹೊಲಕ್ ಬಂದ್ರಿ ಒಳಗ ಹಾಕಿನ್ರಿ ನಾ ಎಸ್ ಸರ್ ಕಬ್ಬಿನಾಗ ಹಾಕಿನ್ರಿ ತಂಗಿ ಬಂದ್ರು ಬರೀ ಕರ್ಯಾಕತ್ತಾರ ಸಾಹೇಬ್ರ ಅಂದ್ರು ಇಲ್ಲೇ ನಾ ಇಲ್ಲೇ ಬಾ ಅಂತೇಳಿ ಅಂತ ಇಲ್ಲೇ ಕರೆದು ನೋಡಿದ್ರಿ ಓಕೆ ಮೊದಲ ಅದನ್ನ ಕಣ್ಣಾರೆ ಅದನ್ನೆಲ್ಲ ಮರಿ ಸಂಖ್ಯೆ ಮತ್ತು ಎಲ್ಲ ಹಸರು ಎಲ್ಲ ನೋಡ್ಕೊಂಡೆ ಮನೆ ತೃಪ್ತಿ ಆದ್ಮೇಲೆ ಅವ್ರ ಮನೆ ಒಳಗೆ ಹೋದ ಸರ್ ಎಸ್ ಚಲೋ ಅನ್ಸಿದ್ರಿ ಸರ್ ನಿಮಗೂ ಕೂಡ ಭಾಳ ಹೋದೆ ಅವಾಗ ಎಲ್ಲರೂ ನಮಗೆ ಅತಿ ಸತ್ಕಾರ ಮಾಡಿದ್ರು ಮತ್ತೆ ನಾನು ಇನ್ನೂ ಡೆವಲಪರ್ ಬೇಕಂತ ಹೇಳಿದ್ರು ಅವ್ರಿಗೆಲ್ಲ ಡೆವಲಪರ್ ಕೊಟ್ಟಿವಿ ಸರ್ ಎಸ್ ಸರ್ ಒಳ್ಳೇದಾಗೈತಿ ಜೈ ಏನ್ ದೇವ ಮಾಡಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಎಲ್ಲ ರೈತರಿಗೂ ನಾವು ಹೇಳೋದು ವಿಚಾರ ಏನಪ್ಪಾ ಅಂತಂದ್ರೆ ಸೊ ಇಲ್ಲಿ ಒಳ್ಳೆ ರೀತಿಯಿಂದ ಕಬ್ಬಿನ ಬೆಳೆ ಬಂದೈತಿ ಕಲರ್ ನೋಡ್ಬೋದು ಅನಂತರ ಇಲ್ಲಿ 4 ತಿಂಗಳ ಕಬ್ಬು ಐತಿ ನಾನು ಎಷ್ಟೋ ಪ್ಲಾಟ್ಗಳಿಗೆ ವಿಸಿಟ್ ಮಾಡಿರ್ತೀನಿ ಇಷ್ಟು ಬರ್ಬೇಕಂದ್ರೆ ಒಂದೊಂದು 7 ತಿಂಗಳ ಕಬ್ಬು ಇದ್ರು ಕೂಡ ಇಷ್ಟೇ ಇರ್ತಾವೆ ಆಮೇಲೆ ನಮ್ಮ ಅಜ್ಜಾರ್ ಇಲ್ಲಿ ಪ್ರತಿಯೊಂದನ್ನು ಗಿಡಗಳನ್ನು ಎನಿಸಿ ನೋಡಿದ್ರೆ ಇಲ್ಲಿ ಪ್ರತಿಯೊಂದ್ರಾಗೂ ಸಾಕಷ್ಟು ಮರಿಗಳ ಸಂಖ್ಯೆ ಬಂದಾವ ಇಲ್ಲಿ ಆಮೇಲೆ ನನಗೆ ಒಂದು ಖುಷಿ ಅನಿಸೋದು ಏನಂದ್ರೆ ಸಾಕಷ್ಟು ಕಲರ್ ಒಳಗಡೆ ಅಜ್ಜಾರ ನಂಬರ್ 1 ಕಲರ್ ಬಂದೈತಿ ಇಲ್ಲಿ ಸೊ ನಮ್ಮ ರೈತ ಬಾಂಧವ್ರಿಗೆ ನಾವು ಹೇಳೋದು ಇಷ್ಟೇ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಮಾಡ್ಬೇಕಂದ್ರೆ ಯಾರು ಬೇಕಾದರೂ ಬಂದು ನಮ್ಮ ಅಜ್ಜಾರ ಪ್ಲಾಟಿಗೆ ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು ಸತ್ತಿಗಿರಿ ಗ್ರಾಮದೊಳಗಡೆ ಐತಿ ಮಠಪತಿ ಅಜ್ಜಾರ ಪ್ಲಾಟ್ ಒಳಗಡೆ ಸೊ ನಮ್ಮ MD ಪಾಟೀಲ್ ಸರು ಮತ್ತು ನಾಯ್ಕರ್ ಸರು ಮತ್ತು ಮಲ್ಲಿಕಾರ್ಜುನ್ ಸರು ಮಹೇಶ್ ಸರ್ ಆಮೇಲೆ ನಮ್ಮ ಅಜ್ಜಾರ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಂಬರ್ 1 ರಿಸಲ್ಟ್ ಬಂತು ಎಲ್ಲ ರೈತ ಬಾಂಧವ್ರಿಗೆ ಹೇಳೋದು ನಾನು ಇಷ್ಟ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಮಾಡ್ಬೇಕಂದ್ರೆ ಯುವ ಮಾರ್ಟಿನ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರನ್ನು ಎಲ್ಲರೂ ಬಳಸ್ರಿ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ತಗೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಜೈ ಹಿಂದ್ ಜೈ ಯುವ ಮಾರ್ಟ್ ಥ್ಯಾಂಕ್ ಯು ವೆರಿ ಮಚ್ ಸರ್